ತಿಪ್ಪೇರುದ್ರ ಸ್ವಾಮಿಗಳ ದರ್ಶನ ಮಾಡಿದ ಮೇಲೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಏಕಾಂತ ಸ್ಥಳ ಅನ್ನುವಂಥ ಒಂದು ಪ್ರದೇಶವಿದೆ. ಅಲ್ಲಿ ತಿಪ್ಪೇರುದ್ರ ಸ್ವಾಮಿಗಳು ಧ್ಯಾನಾಸಕ್ತರಾಗಿರ್ತಾ ಇದ್ರಂತೆ. ಆ ಸ್ಥಳವನ್ನು ಕೂಡ ನಾವೀಗ ನೋಡೋಣ ಬನ್ನಿ. ನಾವೀಗ ಸ್ವಾಮಿಗಳು ವಾಸವಾಗಿದ್ದಂಥ ಏಕಾಂತ ಮಠಕ್ಕೆ ಬಂದಿದ್ದೇವೆ. ಇಲ್ಲಿ ಸ್ವಾಮಿಗಳು ಅವರು ಧ್ಯಾನಾಸಕ್ತರಾಗ್ತಾ ಇದ್ದರಂತೆ. ಬನ್ನಿ ಆ ಧ್ಯಾನ ಮಂದಿರವನ್ನು ದರ್ಶನ ಮಾಡೋಣ. ತಿಪ್ಪೇರುದ್ರ ಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ದ ಸ್ಥಳವಿದು. ಅವರು ಏಕಾಂತವನ್ನು ಅನುಭವಿಸುತ್ತಿದ್ದದ್ದು ಇಲ್ಲಿಯೇ. ಈ ಏಕಾಂತ ಮಠವನ್ನು ಗವಿಮಠ ಅಂತ ಕರಿತಾ ಇದ್ರು. ಹಿಂದೆ ಈ ಕ್ಷೇತ್ರ ನಾವು ನೋಡ್ತಾ ಇದ್ದೀವಲ್ಲ, ಇದು ಹೀಗಿರಲಿಲ್ಲ, ಗುಹೆಯೋಪಾದಿಯಲ್ಲಿತ್ತು. ಈಗ ಇದನ್ನು ನವೀಕರಿಸಿ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ ಒಂದು ಗುಹೆಗೆ. ಈ ಗುಹೆ ಒಳಗಡೆ ಸ್ವಾಮಿಗಳು ತಪಸ್ಸು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಬನ್ನಿ ಆ ಒಳಗಡೆ ಆ ಧ್ಯಾನ ಮಂಟಪವನ್ನು ನಾವು ನೋಡೋಣ ಈಗ. ಇಲ್ಲಿಗೆ ಬಂದ ಪ್ರತಿ ಭಕ್ತನೂ ಈ ಏಕಾಂತ ಸ್ಥಳಕ್ಕೆ ಭೇಟಿ ನೀಡುತ್ತಾನೆ. ಸಾನ್ನಿಧ್ಯದಲ್ಲಿ ಶಾಂತತೆಯನ್ನು ತುಂಬಿಕೊಳ್ಳುತ್ತಾನೆ. ಇದು ಧ್ಯಾನ ಮಂದಿರದ ದರ್ಶನ. ಇನ್ನು ಊರ ಹೊರಭಾಗದಲ್ಲಿ ಒಂದು ಮಠವಿದೆ. ಅದನ್ನು ಹೊರಮಠ ಅಂತ ಕರೀತಾರೆ. ಆ ಹೊರಮಠದಲ್ಲಿ ಸ್ವಾಮಿಗಳು ಸಮಾಧಿಸ್ಥರಾದರು ಅಂತಾರೆ. ಆ ಸಮಾಧಿಸ್ಥರಾದ ಜಾಗಕ್ಕೆ ನಾವೀಗ ಹೋಗೋಣ. ಆ ಜಾಗವನ್ನು ದರ್ಶನ ಮಾಡಿಬಿಡೋಣ. ನಾವೀಗ ಬಂದು ತಲುಪಿದ್ದು ಹೊರಮಠಕ್ಕೆ. ಇದನ್ನು ಹೊರಮಠ ಅಂತ ಯಾಕಂತಾರೆ ಅಂದರೆ, ಊರಿಂದ ಹೊರಗಿರುವ ಕಾರಣ ಇದನ್ನು ಹೊರಮಠ ಅಂತ ಕರೀತಾರೆ. ಇಲ್ಲಿ ಸ್ವಾಮಿಗಳು ಸಮಾಧಿಸ್ಥರಾದರು ಅಂತ ಹೇಳ್ತಾರೆ. ಬನ್ನಿ ಆ ದೃಶ್ಯವನ್ನು ನೋಡೋಣ. ನಾವು ಆ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಿಸೋಣ. ಈ ಸ್ಥಳದಲ್ಲಿ ಸ್ವಾಮಿಗಳು ಜೀವ ಸಮಾಧಿಯಾದರು ಅಂತಾರೆ. ನಾವೀಗ ತಿಪ್ಪೇರುದ್ರ ಸ್ವಾಮಿಗಳ ಸಮಾಧಿ ಸ್ಥಳಕ್ಕೆ ಬಂದಿದ್ದೇವೆ. ನೀವು ನೋಡ್ತಾ ಇದ್ದೀರಾ, ಈ ಹೊರ ಪ್ರಕಾರವನ್ನೆಲ್ಲ ನೋಡಿದ್ರಿ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಸ್ಥಳ ನಿರ್ಮಿತವಾಗಿರ್ತಕ್ಕಂಥದ್ದು. ಸ್ವಾಮಿಗಳನ್ನು ಈ ಉದಾಹರಣೆಯಲ್ಲೇ ನಾವು ಗಮನಿಸಬಹುದು. ಅವರು ಯಾವುದೋ ಒಂದು ಧರ್ಮಕ್ಕೆ ಸೀಮಿತರಾದವಂಥವರಲ್ಲ. ಅವರು ಹಲವು ಧರ್ಮಗಳನ್ನು ಅಪ್ಪಿಕೊಂಡಂಥವರು. ಮುಖ್ಯವಾಗಿ ಸಮಾಜದ ಜನರಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಹೋದಂಥವರು. ಅಂತಹ ಸ್ವಾಮಿಗಳು ಜೀವಸಹಿತವಾಗಿ ಶಿವಸಾಯುಜ್ಯವನ್ನು ಹೊಂದಿದಂಥವರು. ಆ ಸ್ವಾಮಿ ಶಿವಸಾಯುಜ್ಯವನ್ನು ಹೊಂದಿದಂಥ ಸ್ಥಳ ಇಲ್ಲೇ ನಾವು ಕಾಣ್ತೀವಿ. ಆ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಬೋದು. ತಿಪ್ಪೇಸ್ವಾಮಿಗಳ ಪ್ರಭಾವ ಎಷ್ಟಿತ್ತು ಅಂದರೆ, ಹೈದರಾಲಿ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದನಂತೆ. ಅವನಿಗೆ ಸಂತಾನವಾದ ಪಕ್ಷದಲ್ಲಿ ಆ ಸಂತಾನಕ್ಕೆ ತಿಪ್ಪೇರುದ್ರನ ಹೆಸರಿಡುತ್ತೇನೆ ಅಂತ ಹರಸಿಕೊಂಡಿದ್ದನಂತೆ. ಅದೇ ರೀತಿಯಲ್ಲಿ ಹೈದರಾಲಿಗೆ ಸಂತಾನವೂ ಆಯಿತು. ಆ ಸಂತಾನಕ್ಕೆ ಟಿಪ್ಪು ಸುಲ್ತಾನ ಅಂತ ನಾಮಕರಣವೂ ಆಯಿತು. ಅದೇ ಟಿಪ್ಪು ಸುಲ್ತಾನನೇ ಮುಂದೆ ಟಿಪ್ಪುವಾಗಿ ಬದಲಾದ ಅನ್ನುವ ನಂಬಿಕೆಯೂ ಇದೆ. कामदं मोक्षदं चैव ओंकाराय
ನಾಯಕನಹಟ್ಟಿಯ ತಿಪ್ಪೇಸ್ವಾಮಿಗಳ ಪವಾಡ ಸದೃಶ ಕ್ಷೇತ್ರದ ದರ್ಶನ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆಲ್ಲ ಸ್ವಾಮಿಯ ಅಭಯ ಹಸ್ತವಿದೆ ಅನ್ನುವಂಥದ್ದು ಜನರ ನಂಬಿಕೆ. ಮತ್ತೆ ಮುಂದಿನ ವಾರ ಚಿತ್ರದುರ್ಗದ ಇನ್ನೊಂದು ಪವಾಡ ಸದೃಶ ಕ್ಷೇತ್ರದ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. For hotel and travel bookings, contact 8088017888.